ಈಗಾಗಲೇ ಸಮಯ ಬಹಳಷ್ಟು ಆಗಿದೆ. ನಿಮ್ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ನಾವು ಸ್ವಲ್ಪ ಎತ್ತರದಲ್ಲಿ ಸ್ವಲ್ಪ ಗಾಳಿ ಬರ್ತಾ ಇದೆ. ನಿಮಗೆ ಬಹುಶಃ ಗಾಳಿ ಇದ್ದಂಗಿಲ್ಲ. ಆದ್ರೆ ಈ ವರ್ಷ ಬಹಳ ಭೀಕರವಾದಂತಹ ಬರಗಾಲಕ್ಕೆ ತುತ್ತಾಗಿ ಇವತ್ತು ನಾವ್ಯಾರು ಕಂಡಂಗಿಲ್ಲದ ಒಂದು ಬಿಸಿಲಿನ ಬೇಗೆಗೆ ನಾವೆಲ್ಲ ತುತ್ತಾಗ್ತಾ ಇದ್ದೀವಿ. ಆದ್ರೂ ಪರಿಸ್ಥಿತಿ ಚುನಾವಣೆ ನಡೆಸಲೇಬೇಕು. ಚುನಾವಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಲೇಬೇಕು. ಆದ್ರಿಂದ ದಯವಿಟ್ಟು ಇನ್ನು 15 ದಿವಸ ನಾವು ದಯವಿಟ್ಟು ಸಹಕರಿಸಿ ಬಿಸಿಲು ತಾಪವನ್ನ ನಾವು ಮೆಟ್ಟಿ ನಿಲ್ಬೇಕಾದಂಥದ್ದು ಅನಿವಾರ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇನೆ. ಬಂಧುಗಳೇ, 10 ವರ್ಷಗಳ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಏನು ಭರವಸೆಗಳನ್ನ ಕೊಟ್ಟಿತ್ತು, ಆ ಭರವಸೆಗಳನ್ನ ಏನು ಈಡೇರಿಸಿದೆ ಅಂತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದು ಪೆಟ್ರೋಲ್ ಡೀಸೆಲ್ ಬೆಲೆ ನಿಯಂತ್ರಣ ತಂದು ಕಮ್ಮಿ ಮಾಡ್ತೀವಿ. 71 ರೂಪಾಯಿ ಇದ್ದಿದ್ದು ಡೀಸೆಲ್ ಬೆಲೆಯನ್ನ 56 ರೂಪಾಯಿ ತರ್ತೀವಿ ಅಂತ ಹೇಳಿದ್ರು. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಎಲ್ಲ ದೇಶದಲ್ಲಿರ್ತಕ್ಕಂಥ ನದಿಗಳ ಜೋಡಣೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಈ ರೀತಿ ನಾನಾ ರೀತಿಯಾದಂತಹ ಭರವಸೆಗಳು. ಸ್ವಿಸ್ ಬ್ಯಾಂಕ್ ನಲ್ಲಿ ಸುಮಾರು ಲಕ್ಷಾಂತರ ಕೋಟಿ ಹಣ ಇದೆ. ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಆ ಹಣವನ್ನು ತಂದು ಭಾರತದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯ ಅಕೌಂಟ್ಗೆ 15 ಲಕ್ಷಗಳನ್ನ ಕೊಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈ 10 ವರ್ಷದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು ಒಂದೇ, ಅದಾನಿ ಅವರು ಅಂಬಾನಿ ಅವರ ಆಸ್ತಿ ಇವತ್ತು 5 ಪಟ್ಟು 10 ಪಟ್ಟು ಅವರ ಆಸ್ತಿಗಳು ಜಾಸ್ತಿ ಆಗುವಂತದ್ದಕ್ಕೆ, ಅವರ ಆದಾಯ ಜಾಸ್ತಿ ಆಗುವಂತದ್ದಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಸಹಕಾರವನ್ನು ಕೊಟ್ಟಿದೆ. ನಾನು ಈ ಸಂದರ್ಭದಲ್ಲಿ ಕೇಳಿ ಬಯಸ್ತೇನೆ, 70 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರುವಂತದ್ದನ್ನ ನಾವು ಮಾಡ್ಬಿಟ್ವಿ ಅಂತ ಪದೇ ಮಾತಾಡ್ತಾ ಇದ್ದಾರೆ. ನಾನು ತಮ್ಗೆಲ್ಲರಿಗೂ ಕೇಳೋದಿಷ್ಟೇ, 1947ನೇ ಇಸ್ವಿಯಲ್ಲಿ ಸ್ವತಂತ್ರ ಭಾರತವಾಗಿ ಹೋಗಿದಂತ ನಮ್ಮ ದೇಶ ಜಾತ್ಯತೀತ ತತ್ವಗಳಡಿಯಲ್ಲಿ ಹಿಂದೂ ಮುಸಲ್ಮಾನರು, ಬೌದ್ಧರು, ಕ್ರಿಶ್ಚಿಯನ್ರು, ಸಿಖ್ಖರು, ಎಲ್ಲ ಜೈನರು ಎಲ್ಲರೂ ಒಟ್ಟಿಗೆ ಈ ದೇಶದಲ್ಲಿ ಅಣ್ಣ ತಮ್ಮಂದರಾಗಿ ಬಾಳ್ಬೇಕಂತಕ್ಕಂಥ ತೀರ್ಮಾನ ಮಹಾತ್ಮ ಗಾಂಧಿ ಅವರು ಮಾಡಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವದ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ನಾವು ನಮ್ಮ ಒಂದು ನಡಿಗೆಯನ್ನ ಪ್ರಾರಂಭ ಮಾಡಿದ್ವಿ. ಅವತ್ತು ಸ್ಥಾಪನೆ ಮಾಡಿರ್ತಕ್ಕಂಥ ಹಲವಾರು ಸಂಸ್ಥೆಗಳು, ಸ್ಥಾಪನೆ ಮಾಡಿರ್ತಕ್ಕಂಥ ಯಶಸ್ವಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಅಣೆಕಟ್ಟುಗಳು, ಇನ್ನ ನಾನಾ ರೀತಿಯಾದಂತ ಇವತ್ತು ಪಬ್ಲಿಕ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತೀವಿ, ದೊಡ್ಡ ದೊಡ್ಡ ಕೈಗಾರಿಕೆಗಳು, ಇವೆಲ್ಲ ಅವತ್ತು ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡಿದ್ರು. ಆದ್ರೆ ಈಗಿರ್ತಕ್ಕಂಥ ಅವ್ರು ಹೇಳ್ತಾರೆ, ಅವತ್ತು ಏನು ಕಾಂಗ್ರೆಸ್ ಪಕ್ಷ 45 ವರ್ಷ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ, ನಾವು ಬಂದ ಮೇಲೆ ಅಭಿವೃದ್ಧಿ ಆಯ್ತು ಅಂತ ಹೇಳಿ ಮಾತಾಡ್ತಾರೆ. ತಮಗೆ ಕೇಳಿ ಬಯಸ್ತೇನೆ, ನಾವು ಇವತ್ತು ಮನೆ ಕಟ್ಟಲಿಕ್ಕೆ ಹೋಗ್ತೇವೆ. ನಾವು ಮನೆ ಕಟ್ಟುವಂತ ಸಂದರ್ಭದಲ್ಲಿ ನಾವು ಏನು ಬುನಾದಿಯನ್ನು ಹಾಕ್ತೀವಿ, ಅಡಿಪಾಯವನ್ನು ಹಾಕ್ತೀವಿ, ನಾವು ಮೊದಲೇ ತೀರ್ಮಾನ ಮಾಡ್ತೀವಿ. ಅಡಿಪಾಯ ಹಾಕುವಂತ ಸಂದರ್ಭದಲ್ಲಿ ಈ ಮನೆ 2 ಅಂತಸ್ತು ಮನೆ ಕಟ್ತೀವ, 3 ಅಂತಸ್ತು ಮನೆ ಕಟ್ತೀವ, ಇಲ್ಲ 15-20 ಅಂತಸ್ತು ಅಪಾರ್ಟ್ಮೆಂಟ್ ಕಟ್ತೀವ ಅಂತಕ್ಕಂಥ ತೀರ್ಮಾನ ನಾವು ಮುಂಚಿತವಾಗಿ ಬುನಾದಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡ್ತೀವಿ. ಇವತ್ತು ದೇಶ ಪ್ರಗತಿ ಸಾಧಿಸಿದೆ, 10 ವರ್ಷದಲ್ಲೇ ಸಾಧಿಸಿದೆ ಅಂತ ಹೇಳ್ತಾರಲ್ಲ, ಈ ದೇಶ ಇವತ್ತು ಪ್ರಗತಿಯನ್ನ ಸಾಧಿಸಲಿಕ್ಕೆ ಒಂದು ಭದ್ರವಾದಂತ ಬುನಾದಿ ಹಾಕಿಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಕಾಂಗ್ರೆಸ್ ಪಕ್ಷದ ದೂರದೃಷ್ಟಿ ಇಟ್ಕೊಂಡು ಒಂದು ಭದ್ರವಾದ ಬುನಾದಿಯನ್ನು ಹಾಕಿದ ಪರಿಣಾಮ ಇವತ್ತು ಕೆಲವು ಯೋಜನೆಗಳನ್ನ ಬಿಜೆಪಿಯವರು ತರಲಿಕ್ಕೆ ಸಾಧ್ಯ ಆಯಿತು. ಆದ್ರೆ ಅದನ್ನೆಲ್ಲ ಮರೆಮಾಚಿ ಎಲ್ಲ ನಮ್ಮಿಂದಾನೇ ಆಯ್ತು ಅಂತಕ್ಕಂಥ ಮಾತನ್ನ ಮಾತಾಡ್ತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು.